ಇನ್ನು ರಾಜ್ಯಸಭಾ ಚುನಾವಣೆಯ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನ ಸಂಭ್ರಮಾಚರಣೆ ಸಂದರ್ಭದಲ್ಲಿ ದೊಡ್ಡದೊಂದು ಹೈಡ್ರಾಮಾವೇ ನಡೆದು ಹೋಗಿದೆ. ಸೈಯದ್ ನಾಜೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದು ಆರೋಪ ಜಂಗೀ ಕುಸ್ತಿಗೆ ವೇದಿಕೆ ಮಾಡಿದೆ. ಹಾಗಾದ್ರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಏನಾಯ್ತು ಬನ್ನಿ ನೋಡೋಣ. ವಿಧಾನಸೌಧ ರಾಜ್ಯದ ಶಕ್ತಿ ಕೇಂದ್ರ. ನೂರಾರು ಘಟನೆಗಳಿಗೆ ಈ ಸ್ಥಳ ಸಾಕ್ಷಿಯಾಗಿದೆ. ರಾಜ್ಯ ಕಂಡ ಧೀಮಂತ ನಾಯಕರ ಧ್ವನಿಗಳನ್ನ ವಿಧಾನಸೌಧದ ಗೋಡೆಗಳು ಕೇಳಿಸಿಕೊಂಡಿವೆ. ಇದೇ ಪ್ರಸಿದ್ಧ ಕಟ್ಟಡದಲ್ಲಿ ಇವತ್ತು ಕೇಳಿ ಬಂದಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ. ಇವತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಜಯಗಳಿಸಿದ್ರು. ಅದರಲ್ಲಿ ನಾಸಿರ್ ಹುಸೇನ್ ಅಹಮದ್ ಕಾಂಗ್ರೆಸ್ನ 3ನೇ ಅಭ್ಯರ್ಥಿ ಆಗಿ ಗೆಲುವು ಕಂಡಿದ್ರು. ವಿಧಾನಸೌಧದ ಲಾಂಚ್ ಬಳಿ ಸಾಮಾನ್ಯವಾಗಿ ನಾಸಿರ್ ಹುಸೇನ್ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಿದ್ರು. ಇಷ್ಟಾಗಿದ್ರೆ ಏನೂ ಆಗ್ತಿರಲಿಲ್ಲ. ಆದ್ರೆ ಈ ವೇಳೆ ನಾಸಿರ್ ಪಕ್ಕದಲ್ಲೇ ಇದ್ದ ಯುವಕನೊಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದ. ಇನ್ನು ಈ ಬಗ್ಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರೆಲ್ಲ ಕಾಂಗ್ರೆಸ್ ಅವರೇ ಕರೆಸಿರೋದು. ಅವರಿಗೆ ಟಿಕೆಟ್ ಕೊಟ್ಟಿದಾರಲ್ಲ, ಟಿಕೆಟ್ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಅವರು. ಅವ್ರು ಕರೆಸ್ತವ್ರು ಯಾರು? ಕಾಂಗ್ರೆಸ್ ಅವರು. ಕೂಗಿಸ್ತವ್ರು ಯಾರು? ಕಾಂಗ್ರೆಸ್ ಅವರು. ಅವ್ರನ್ನ ಅಲ್ಲಿಂದ ಹೋಗಕ್ಕೆ ಬಿಟ್ಟವ್ರು ಯಾರು? ಕಾಂಗ್ರೆಸ್ ಅವರು. ಇವ್ರಿಗೆ ನಿಜವಾಗೂ ಅವ್ರು ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಬಿಟ್ರು ಅವ್ರನ್ನ ಆಚೆ ಹೋಗಕ್ಕೆ? ಹೆಂಗ್ ಬಿಟ್ರು? ವಿಧಾನಸೌಧದೊಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಈ ದೇಶದ ಈ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಸತ್ತೋಗಿರೋ ಸರ್ಕಾರ. ಮಾನ ಮರ್ಯಾದೆ ಇಲ್ಲ ಇವರಿಗೆ. ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಯ್ಯನವರು ಅವ್ರ ಸರ್ಕಾರ ಒಂದ್ ಕ್ಷಣನೂ ಕೂಡ ಅಧಿಕಾರದಲ್ಲಿ ಇರಬಾರ್ದು. ಪಾಕಿಸ್ತಾನ್ ಜಿಂದಾಬಾದ್ ವಿಧಾನಸೌಧದೊಳಗಡೆ ಏನ್ರಿ ಸರ್ಕಾರ ಬದುಕಿದೆಯೇನ್ರಿ? ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರ್ತಕ್ಕಂಥದ್ದು ನಮ್ಮ ಸೈನಿಕರನ್ನ ಮೋಸದಿಂದ ಅಪಹರಿಸಿಕೊಂಡಿದೆ ಅಂತ ಪಾಕಿಸ್ತಾನದ ಪರವಾಗಿ ಈ ದೇಶದೊಳಗೆ ಇದ್ದು ಘೋಷಣೆ ಕೂಗ್ತಾರೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ. ಕಾಂಗ್ರೆಸ್ ಶಾಸಕರು ಆ ನಾಜೀರ್ ಹುಸೇನ್ ಅವರ ನಡವಳಿಕೆಯ ಬಗ್ಗೆ ಛೀಮಾರಿ ಆಗಬೇಕು ಮತ್ತು ಈ ರೀತಿ ಜಿನ್ನಾ ಸಂಸ್ಕೃತಿಯನ್ನು ಇದೇ ರೀತಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಂದುವರಿಸ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ರಾಜ್ಯದ ಜನ, ದೇಶದ ಜನ ಈ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾದ ಪಾಠವನ್ನು ಕಲಿಸಬೇಕು. ರಾಷ್ಟ್ರದ್ರೋಹಿಗಳಿಗೆ ಏನು ಕ್ರಮ ತಗೋಬೇಕು, ರಾಜ್ಯ ಸರ್ಕಾರವೂ ಕ್ರಮ ತಗೋಬೇಕು, ಕಾಂಗ್ರೆಸ್ ಪಕ್ಷವೂ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೇನೆ. ರಾಜ್ಯಸಭಾ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದ ಕಾಂಗ್ರೆಸ್ ನಾಯಕರಿಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಇತ್ತ ಬಿಜೆಪಿ ನಾಯಕರಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.